ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಮನುಷ್ಯರನ್ನಾಗಿ ನೋಡದೆ ಜಾತ್ಯತೀತ ಅಸ್ಪೃಶ್ಯತೆ ಮೂಢನಂಬಿಕೆ ಬೇರೂರಿತ್ತು. ಇಡೀ ದೇಶ ಒಪ್ಪುವಂತಹ ಸಂವಿಧಾನ ಬರೆದು ಸರ್ವರಿಗೂ ಸಮಾನತೆಯ ಬದುಕು ನೀಡಿದ ಮಹಾನ್ ಮಾನವತಾವಾದಿ ಅಂಬೇಡ್ಕರ್ ಅವರಾಗಿದ್ದಾರೆ ಎಂದು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಲ್ಲಪ್ರಭು ಪಾಟೀಲ್ ಹೇಳಿದರು. ಮಂಗಳವಾರ ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸಮಾಜ ಕಲ್ಯಾಣ ಇಲಾಖೆ, ಕಲಬುರಗಿ ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇವುಗಳ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 130ನೇ ಜಯಂತಿ ಉತ್ಸವದ ಅಂಗವಾಗಿ ಕಲಬುರಗಿ ನಗರದ ಜಗತ್ ಸರ್ಕಲ್ ಹತ್ತಿರವಿರುವ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ವೇದಿಕೆ ಕಾರ್ಯಕ್ರಮವನ್ನು ಅವರು ಉದ್ಘಾಟಿಸಿ ಮಾತನಾಡಿದರು. ಮನುಷ್ಯರಂತೆ ಬಾಳಬೇಕು, ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಬಡವರ, ದೀನದಲಿತರ, ಅಲ್ಪಸಂಖ್ಯಾತರು ಸಮಾಜದಲ್ಲಿ ಬರ್ತಾನೆ ಹೋಗಬೇಕು, ಎಲ್ಲರೂ ಸಮಾನತೆ ಬರಬೇಕಂತ ಹೇಳಿ ಎಲ್ಲ ರೀತಿಯಿಂದ ಅಧ್ಯಯನ ಮಾಡಿ ಇಡೀ ದೇಶದಲ್ಲಿ ಯಾರೂ ಓದದೇ ಇರ್ತಕ್ಕಂಥ ವಿದ್ಯಾಭ್ಯಾಸವನ್ನ ಮಾಡಿದವರು, ಅನೇಕ ಡಿಗ್ರಿಗಳನ್ನ ಪಡೆದುಕೊಂಡರು, ದೇಶದ ಒಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದರು. ತದನಂತರ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಈ ದೇಶದಲ್ಲಿ ಯಾರಾದರೂ ಒಬ್ಬ ಸಂವಿಧಾನವನ್ನ ಬರೀತಕ್ಕಂಥ ಒಳ್ಳೆಯ ವಿದ್ಯಾಭ್ಯಾಸವನ್ನ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಹುಡುಕಿದಂತ ಸಂದರ್ಭದಲ್ಲಿ ಈ ದೇಶದಲ್ಲಿ ಅತಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಣ್ಣಿಗೆ ಬೀಳ್ತಾರೆ. ಯಾವಾಗ ಈ ದೇಶದ ಸಂವಿಧಾನವನ್ನ ಬರಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಹಿಸಿಕೊಟ್ರು, ಸುಮಾರು 60 ದೇಶಗಳ ತಿರುಗಾಡಿ, ಸಾಕಷ್ಟು ದೇಶ ವಿದೇಶಗಳನ್ನ ತಿರುಗಾಡಿ ಈ ಸಮಾಜದಲ್ಲಿ ಇರ್ತಕ್ಕಂಥ, ಈ ದೇಶದಲ್ಲಿ ಇರ್ತಕ್ಕಂಥ ಅನೇಕ ಜಾತಿಗಳು, ಅನೇಕ ಭಾಷೆಗಳು, ಅನೇಕ ಧರ್ಮಗಳು ಹೊಂದಿರತಕ್ಕಂಥ ಈ ದೇಶಕ್ಕೆ ಯಾವ ರೀತಿ ಸಂವಿಧಾನವನ್ನ ಕೊಡಬೇಕು ಅಂತಕ್ಕಂಥ ಸಮಗ್ರವಾದಂತಹ ಅಧ್ಯಯನವನ್ನ ಮಾಡಿ ಈ ದೇಶಕ್ಕೆ ಒಂದು ಒಳ್ಳೆಯ ಸಂವಿಧಾನವನ್ನ ಕೊಟ್ಟರು. ಈಗ ಹೇಳಿದ್ರೆ ಮತದಾನದ ಹಕ್ಕು ಕೊಟ್ಟಿದ್ರಂತೇಳಿ, ಆ ಮತದಾನದ ಹಕ್ಕೇ ಇವತ್ತು ನಿಮಗೆ ದೊಡ್ಡ ಅಸ್ತ್ರವಾಗಿದೆ. ಹಿಂದೆ ಈ ಹಕ್ಕು ಇರಲಿಲ್ಲ. ಆಮೇಲೆ ಉಪನ್ಯಾಸಕ ಹೇಳ್ತಾರೆ, ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳದೆ ಇವತ್ತು ಒಂದೇ ಮಾತನ್ನು ನಾವು ಅರ್ಥಕೊಳ್ಬೇಕು. ಹೈದರಾಬಾದ್ ಕರ್ನಾಟಕ ಭಾಗದ ಜನತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಅಡಕವಾಗಿರ್ತಕ್ಕಂಥ ಉದ್ದೇಶದಿಂದಲೇ ಇವತ್ತು ಹಿಂದುಳಿದ ಪ್ರದೇಶವಾಗಿರ್ತಕ್ಕಂಥ ಈ ಹೈದರಾಬಾದ್ ಕರ್ನಾಟಕಕ್ಕೆ 371 ಕಲಂ ದೇಶ ತಿದ್ದುಪಡಿ ತಂದಿರತಕ್ಕಂಥ ಪುಣ್ಯಾತ್ಮ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ಅವರ ಪ್ರಯತ್ನದಿಂದ. ಇದೇ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನ್ನರು ಅವರು ಮಾತನಾಡಿ, ಅಂಬೇಡ್ಕರ್ ಅವರು ಸುಮಾರು 60 ವಿಷಯಗಳ ಮೇಲೆ ಪಾಂಡಿತ್ಯ ಪಡೆದ ಮಹಾನ್ ವಿಜ್ಞಾನಿಯಾಗಿದ್ರು. RBI ಸ್ಥಾಪನೆಗೆ ಕಾರಣೀಕರ್ತರು ಆಗಿರುವ ಅಂಬೇಡ್ಕರ್ ಅವರು ಮಹಿಳಾ ಸಬಲೀಕರಣಕ್ಕೆ ದುಡಿದಿದ್ದಾರೆ. ಶಿಕ್ಷಣ, ಸಂವಿಧಾನ ಪರಿಣಾಮ ನಾನು ನಿಮ್ಮ ಮುಂದೆ DC ಆಗಿ ಮಾತನಾಡುತ್ತಿರುವೆ ಎಂದರು. ಇಡೀ ಜಗತ್ತಿನ ಎಲ್ಲ ಹಳೆ ಕಾನ್ಸ್ಟಿಟ್ಯೂಷನ್, ಹೊಸ ಕಾನ್ಸ್ಟಿಟ್ಯೂಷನ್ಸ್ ಎಲ್ಲ ನೋಡಿ ಎಲ್ಲದು ತತ್ವಗಳು ಸಂಗ್ರಹಣೆ ಮಾಡಿ ಒಂದು ಬಹುಶಃ ಇಡೀ ವಿಶ್ವದಲ್ಲಿ ಅತಿ ದೊಡ್ಡದು ಮತ್ತು ಅತಿ ವಿಶಾಲದು ಮತ್ತು ಬಹಳ ಸುಂದರವಾದ ಕಾನ್ಸ್ಟಿಟ್ಯೂಷನ್ ಯಾವುದು ಅಂತ ಭಾರತದ ಕಾನ್ಸ್ಟಿಟ್ಯೂಷನ್ ಅಂತ ನಾವೆಲ್ಲರೂ ಹೇಳ್ತೀವಿ. ಅದರಲ್ಲಿ ಏಕತಾ ಮತ್ತು ಸಮಾನತೆ ಜೊತೆಗೆ ನಾವು ಹೇಗೆ ನಮ್ಮ ಜೀವನ ಸಾಧಿಸಬೇಕು, ನಮ್ಮೆಲ್ಲರದ್ದು ಹುದ್ದೆ, ಈಗಾಗಲೇ ಡಾಕ್ಟರ್ ಮಾಂಗ್ ಅವರು ಮಾತಾಡುವಾಗ ಹೇಳ್ತಾ ಇದ್ರು, ನಾವೆಲ್ಲ ಯಾವ್ಯಾವ ಹುದ್ದೆಯಲ್ಲಿ ಇದ್ದೀವಿ ಅದನ್ನು ಸಂವಿಧಾನದಿಂದಾನೇ ಬಂದಿರೋದು ಹುದ್ದೆಗಳು. ಈ ಒಂದು ಡೆಮೋಕ್ರಸಿ ಅಂತ ಏನ್ ಹೇಳ್ತೀವಿ, ಈ ರಿಪಬ್ಲಿಕ್ ಅಂತ ನಾವು ಏನ್ ಹೇಳ್ತೀವಿ, ಇದೆಲ್ಲ ಆಗಿರೋದು ಕೊಡುಗೆ ಬಾಬಾ ಸಾಹೇಬ್ದು ನಿಜವಾಗ್ಲೂ ಇದೆ. ನಮ್ಗೆ ಬಹಳ ಹೆಮ್ಮೆ ಇದೆ. ಪ್ರತಿಯೊಬ್ಬರಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಬಹಳ ಹೆಮ್ಮೆ ಇದೆ. ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಬಗ್ಗೆ ಯಾರಾದ್ರೂ ಮೊದಲೇ ಮಾತಾಡಿದ್ರು ಅಂದ್ರೆ ಪ್ರತಿಯೊಬ್ಬರಿಗೆ ಯಾವುದು ಭೇದ ಭಾವ ಇಲ್ಲದೆ, ನಮ್ಮ ಜಾತಿ ಏನಾದ್ರೂ ಇರಬಹುದು, ನಮ್ಮ ಜೆಂಡರ್ ಏನಾದ್ರೂ ಇರಬಹುದು, ನಾವು ಬಡವರು ಇರಬಹುದು, ನಾವು ಶ್ರೀಮಂತರು ಇರಬಹುದು, ಪ್ರತಿಯೊಬ್ಬರಿಗೆ ಏಕ ಸಮಾನವಾಗಿ ನಮ್ಗೆ ವೋಟಿಂಗ್ ಹಕ್ಕು ಸಿಕ್ಕಿದೆ ಅಂದ್ರೆ ಬಾಬಾ ಸಾಹೇಬ್ ಅವ್ರದ್ದು ಕೊಡುಗೆ ಅಂತ ನಾವು ಹೇಳಬಹುದು. ಅದ್ರ ಜೊತೆಗೆ ಅರ್ಥಶಾಸ್ತ್ರದ ಫೀಲ್ಡ್ ಅಲ್ಲಿ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಎಕನಾಮಿಕ್ಸ್ ಅಲ್ಲಿ ಅವ್ರ ಕೊಡುಗೆಗಳು ಬಹಳಷ್ಟು ದೊಡ್ಡದಿದೆ. ನಾವು ದಿನ ಯಾವುದ್ರಲ್ಲಿ ವ್ಯವಹಾರ ಮಾಡ್ತೀವಿ, ಇಂಡಿಯನ್ ನ್ಯಾಷನಲ್ ರುಪಿಯಲ್ಲಿ ನಾವು ವ್ಯವಹಾರ ಮಾಡ್ತೀವಿ. ಇಂಡಿಯನ್ ನ್ಯಾಷನಲ್ ರುಪಿದು ಎಲ್ಲಿಂದ ಬರೋದು, ಯಾರು ಪ್ರಿಂಟ್ ಮಾಡೋದು ಗೊತ್ತಿದ್ಯಾ? ಈ ಸಂದರ್ಭದಲ್ಲಿ ಭೀಮನಗರ ಬುದ್ಧ ವಿಹಾರದ ಬಂತೆ ವರಜ್ಯೋತಿ ಅವರ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕರ್ನಾಟಕ ವಿಭಾಗದ ಪ್ರಾದೇಶಿಕ ಆಯುಕ್ತರಾದ ಜರೀನಾ ನಸ್ರೀಂ, ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ SP ಅಡೂರು ಶ್ರೀನಿವಾಸಲು, ಜಿಲ್ಲಾ ಪಂಚಾಯತ್ CO ಬಬರ್ ಸಿಂಗ್ ಮೀನಾ, ಮಹಾನಗರ ಪಾಲಿಕೆ ಆಯುಕ್ತರಾದ ಅವಿನಾಶ್ ಸಿಂಧೆ, ಅಪರ ಜಿಲ್ಲಾಧಿಕಾರಿ ರಾಯಪ್ಪ ಹುಣಸಗಿ, ಕಲಬುರಗಿ ಮಹಾನಗರ ಪಾಲಿಕೆಯ ಮೇಯರ್ ವರ್ಷಾ ರಾಜೀವ್ ಜಾನೆ, ಡಾಕ್ಟರ್ BR ಅಂಬೇಡ್ಕರ್ ಜಯಂತ್ಯುತ್ಸವ ಆಚರಣೆ ಸಮಿತಿಯ ಜಿಲ್ಲಾಧ್ಯಕ್ಷ ಅಶೋಕ್ ವೀರನಾಯಕ್ ಸೇರಿದಂತೆ ಸಮಾಜದ ಮುಖಂಡರು ಭಾಗಿಯಾಗಿದ್ದರು. ಕಲ್ಯಾಣ ಕರ್ನಾಟಕ
ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ವಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ ವಿ.ಬಿ. ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ. ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, ಒಪಿಡಿ, ಐಪಿಡಿ, ಐಸಿಯು, 2D ಇಕೋ ಲ್ಯಾಬೋರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918.